ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನಾವಿವತ್ತು ವೆಜಿಟೇಬಲ್ ಪಲಾವ್ ಮಾಡೋದನ್ನ ಹೇಗೆ ಅಂತ ನೋಡೋಣ. ಮೊದಲಿಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ ಸಿಡಿದ ಮೇಲೆ ಆನಿಯನ್ 2-3 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ನಿಧಾನವಾಗಿ ಅದನ್ನು ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಮಾಡಿ ಅದಕ್ಕೆ ಒಂದು ಪಲಾವ್ ಎಲೆನೂ ಹಾಕಿ ಫ್ರೈ ಮಾಡಿ ಫಸ್ಟಿಗೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದೊಂದಾಗಿ ಫ್ರೈ ಮಾಡ್ಕೊತ ಹೋಗೋಣ. ಇವಾಗ ಮೊದಲಿಗೆ ಕ್ಯಾರೆಟು ಬೀನ್ಸು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಒಗ್ಗರಣೆಯಲ್ಲೇ ಚೆನ್ನಾಗಿ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕಿದರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇವಾಗ ಮೊದಲೇ ನೆನೆಸಿರೋ ಬಟಾಣಿನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದನ್ನು ಒಗ್ಗರಣೆಗೂ ಹಾಕ್ಕೋಬೋದು, ನಿಧಾನಕ್ಕೆ ಹಾಕೊಂಡ್ರೂ ನಡೆಯುತ್ತೆ. ಕೆಲವರು ಹಸಿ ಬಟಾಣಿನೂ ಯೂಸ್ ಮಾಡ್ಬೋದು. ಇವಾಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಮತ್ತು ಟೊಮೆಟೊನೂ ಹಾಕಿ ಫ್ರೈ ಮಾಡಬೇಕು. ಒಗ್ಗರಣೆಯಲ್ಲಿ ಮಾಗಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್, ಅದಕ್ಕೆ ನಿಧಾನಕ್ಕೆ ಒಂದೊಂದನ್ನೇ ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ಬೇಗ ಕರಗಿಬಿಡುತ್ತೆ, ಅದಕ್ಕೆ ಕೊನೆಯದಾಗಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಷ್ಟರೊಳಗೆ ನಾವು ಪಲಾವ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ತುರಿದಿರ್ತಕ್ಕಂಥ ತೆಂಗಿನ ತುರಿ, ಸ್ವಲ್ಪ ಚಕ್ಕೆ, 5 ಲವಂಗ, 2 ಏಲಕ್ಕಿ, ಸ್ವಲ್ಪ ಹಸಿ ಶುಂಠಿ, ಒಂದು 5-6 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 1-2, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿರೋ ಮಸಾಲಾನ ಕುಕ್ಕರಿಗೆ ಹಾಕಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ಸ್ಪೂನ್ ಮೊಸರು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನೆಸಿಟ್ಟಿರೋಕ್ಕಂಥ ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು, ಇದು ಬೇಕಾದರೂ ಹಾಕ್ಕೊಳ್ಳಿ, ಬೇಡದೇ ಇದ್ದರೂ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು. ನೀವು ಯಾವ ಅಳತೆಗೆ ಅಕ್ಕಿ ತೊಗೊಂಡಿರ್ತೀರ ಅದಕ್ಕೆ 2 ಲೋಟದಂಗೆ ನೀರು ಹಾಕ್ಬಿಡಿ. ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ನಾನು 4 ಜನಕ್ಕಾಗಷ್ಟು ಅಕ್ಕಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಕುದಿ ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳಿ, 2 ವಿಷಲ್ ಹೊಡೆಸ್ಕೊಳ್ಳಿ. ಪಲಾವ್ ರೆಡಿಯಾಗಿದೆ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.